हेलो बच्चों। पिछले भाग में हम देखे थे फिफ्थ चैप्टर जिसके मेहनत उसकी जीत पाठ के सारांश। अभी वो इसी पाठ का प्रश्नोत्तर और व्याकरणांश को देखेंगे। फर्स्ट मेन, एक वाक्यों में उत्तर लिखो, वन वर्ड आंसर। फर्स्ट क्वेश्चन, चींटी कहाँ गोल गोल घूम रही थी? चींटी चींटी चने दाल के ಟುಕಡೆ ಕೆ ಆಸ್ಪಾಸ್ ಗೋಲ್ ಗೋಲ್ ಘೂಮ್ ರಹಿ ಥಿ. ಅಂದರೆ ಅದು ಆ ಬೇಳೆ ಚೂರುಗಳ ಸುತ್ತಲೂ ಓಡಾಡಿಕೊಂಡು ಇರುತ್ತೆ. ಸೆಕೆಂಡ್ ಕ್ವಶನ್, ಚೀಂಟಿ ಕೆ ಪ್ರತಿ ಹಮ್ದರ್ದಿ ಕಿಸ್ನೆ ದಿಖಾಯಿ? ಚೀಂಟಿ ಕೆ ಪ್ರತಿ ಟೀಲೂನೆ ಹಮ್ದರ್ದಿ ದಿಖಾಯಿ. ಅರ್ಥ ಆಯ್ತಾ? ಥರ್ಡ್ ಕ್ವಶನ್, ಟೀಲೂನೆ ಹಮ್ದರ್ದಿ ಸೆ ಚೀಂಟಿ ಸೆ ಕ್ಯಾ ಪೂಚಾ? ಅಂದರೆ ಟೀಲು ಸಹಾನುಭೂತಿಯಿಂದ ಇರುವೆ ಹತ್ರ ಏನು ಕೇಳುತ್ತೆ? ಟೀಲೂನೆ ಹಮ್ದರ್ದಿ ಸೆ ದಾಲ್ ಕೋ ತುಮಾರೆ ಬಿಲ್ ತಕ್ ಪೌಂಚಾ ದೂಂ ಕೇಕೆ ಪೂಚಾ. ಅಂದರೆ ಬೇಳೆ ಚೂರನ್ನು ನಿನ್ನ ಬಿಲದವರೆಗೂ ನಾನು ತಂದ್ಕೊಡ್ಲಾ, ಗೂಡಿನವರೆಗೂ ತಂದ್ಕೊಡ್ಲಾ ಅಂತ ಕೇಳ್ತಾನೆ. ಫೋರ್ತ್ ಕ್ವಶನ್, ಟೀಲೂನೆ ಚೀಂಟಿ ಸೆ ಕ್ಯಾ ಸೀಖಾ? ಟೀಲೂನೆ ಚೀಂಟಿ ಸೆ ಸಹಯೋಗ और अनुशासन सीखा. ठीक है. ಸೆಕೆಂಡ್ ಮೇನ್, दो तीन वाक्यों में उत्तर लिखो. 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 to 3 ಆನ್ಸರ್ ವರ್ಡ್, 2 to 3 ಸೆಂಟೆನ್ಸ್ ಆನ್ಸರ್. फर्स्ट क्वेश्चन, चींटी ने विश्वास के साथ क्या कहा? चींटी ने विश्वास के साथ यह कहा कि कोशिश करने पर मैं हारूंगी नहीं. सेकेंड क्वेश्चन, मेहनत करने के बारे में चींटी ने क्या कहा? मेहनत से काम करना बहुत अच्छा है. ठीक है बच्चों. थर्ड मेन, विलोम शब्द लिखो, ऑपोजिट वर्ड. फर्स्ट वन, पास दूर, विश्वास अविश्वास, बहुत कम, पीछे आगे, हार जीत. फोर्थ मेन, जोड़कर लिखो, मैच द फॉलोइंग. फर्स्ट वन, चींटी नाचने लगी. सेकेंड वन, टीलू ने धीरे से पूछा. थर्ड वन, कोशिश करने से मैं हारूंगी नहीं. फोर्थ वन, मेहनत से काम करना. फिफ्थ वन, एक के पीछे एक जा रही थी. ओके. फिफ्थ माइन, सही शब्दों से खाली जगह भरो. फर्स्ट वन, मैं इसे डैश ले जाऊंगी. मैं इसे खुद ले जाऊंगी. सेकेंड वन, तुम इतनी डैश करोगी. तुम इतनी मेहनत करोगी. थर्ड वन, दाल अपनी जगह पर डैश थी. दाल अपनी जगह पर नहीं थी. फोर्थ वन, मैं डैश और डैश भी सीखना चाहिए. मैं सहयोग और अनुशासन सीखना चाहिए. सिक्स मेन, इन वर्णों को चुनकर सार्थक शब्द बनाओ. ಈ ಬಾಕ್ಸಲ್ಲಿ ಕೆಲವೊಂದು ವರ್ಡ್ಗಳನ್ನು ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಒಂದು ಪದವನ್ನು ಮಾಡಬೇಕು. ಮೊದಲನೇದು ಮೆಹನತ್. ಹುಡುಕಿ, ಅದು ಬಾಕ್ಸ್ ಒಳಗಡೆ ಇರುತ್ತೆ. ಬಚ್ಚೋ ढूंढ लो. मेहनत. सेकेंड वन दाल. थर्ड वन कतार. फोर्थ वन काम. फिफ्थ वन टीलू. सिक्स्थ वन कोशिश. सेवेंथ मेन, ಕನ್ನಡ में ಅನುವಾದ ಕರೋ. ಹಿಂದಿಯಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು ವಾಕ್ಯಗಳನ್ನು, ಅದನ್ನು ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಬರಿಬೇಕು. ಫಸ್ಟ್ ಒನ್, ಮೈ ತುಮಾರೆ ಬಿಲ್ ತಕ್ ಪೌಂಚಾ ದೂಂ. ನಾನು ನಿನ್ನ ಬಿಲದವರೆಗೂ ತಂದು ಕೊಡಲೇ. ಸೆಕೆಂಡ್ ಒನ್, ಚೀಂಟಿ ಕೋ ಗುಸ್ಸಾ ಆಯಾ. ಇರುವೆಗೆ ಕೋಪ ಬಂತು. ಥರ್ಡ್ ಒನ್, ಮುಜೆ ಕಾಮ್ ಕರ್ನೆ ದೋ.
ನನಗೆ ಕೆಲಸ ಮಾಡಲು ಬಿಡು. ಫೋರ್ತ್ ಒನ್, ಕತಾರ್ ಮೇ ಏಕ್ ಕೆ ಪೀಛೆ ಏಕ್ ಜಾ ರಹಿ ಥಿ. ಸಾಲಿನಲ್ಲಿ ಒಂದರ ಹಿಂದೆ ಒಂದು ಚಲಿಸುತ್ತಿತ್ತು. ಏನು ಇರುವೆಗಳು ಅಲ್ವಾ. ಏಯ್ತ್ ಮೈನ್, ಸಹಿ ಶಬ್ದ ಚುನ್ಕರ್ ಖಾಲಿ ಜಗ ಬರೋ. ಅಂದರೆ ಸರಿಯಾದ ಪದವನ್ನು ಆರಿಸಿ ಈ ಖಾಲಿ ಇರುವಂಥ ಪ್ಲೇಸಲ್ಲಿ ಫಿಲ್ ಮಾಡಬೇಕು. ಫಸ್ಟ್ ಒನ್, ರಾಧಾ ರಮೇಶ್ ಡ್ಯಾಶ್ ಬಹನ್ ಹೇ. ಕ ಕಿ ಕೆ ಮೂರು ಆಪ್ಷನ್ ಇದೆ, ಅದರಲ್ಲಿ ರಾಧಾ ರಮೇಶ್ का बहन थे. सेकेंड वन, राधा सेंट्रल स्कूल में डैश थी. पढ़ती पढ़ते पढ़ता. राधा सेंट्रल स्कूल में पढ़ती है. थर्ड वन, बेटा शब्द का स्त्रीलिंग रूप डैश है. बेटे बेटियाँ बेटी. बेटा शब्द का स्त्रीलिंग रूप बेटी है. नाइन्थ मैन, ವಿಜಾತೀಯ ಶಬ್ದ ಚುನ್ಕರ್ ಲಿಖೋ. ಅಂದರೆ ಆಡ್ ಒನ್ನ ಸಪ್ರೇಟಾಗಿ ಮಾಡುವಂಥದ್ದು, ಗುಂಪಿಗೆ ಸೇರದ ಪದ. ನೋಡೋಣ. ಎಲ್ಲರೂ ಬುಕ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಫಸ್ಟ್ ಒನ್, ತೋತಾ, ಕಬೂತರ್, ಸಾಂಪ್, ಕೋವಾ, ಕವ್ವ. ಅಂದರೆ ಇಲ್ಲಿ ತೋತಾ, ಕಬೂತರ್, ಕವ್ವ ಇದು ಇಷ್ಟು ಮೂರೂ ಪಕ್ಷಿಗಳು. ಸಾಂಪ್ ಅನ್ನೋದು ಅದು ಬೇರೆ ಥರ ಜೀವಿ ಅಲ್ವಾ, ಪ್ರಾಣಿ ಅಥವಾ ಬೇರೆ ಜೀವಿಯಾಗಿರುತ್ತೆ, ಅದಕ್ಕೆ ಸಾಂಪು ಆಡ್ ಒನ್ ಆಗಿದೆ ಇಲ್ಲಿ. ಸೆಕೆಂಡ್ ಒನ್, ಭಾಗ್, ಜೀತಾ, ಸಿಂಹ, ಗಾಯ್. ಇಲ್ಲಿ ಚೀತಾ, ಸಿಂಹ, ಗಾಯ್, ಭಾಗ್. ಈ 4 ಪ್ರಾಣಿಗಳಲ್ಲಿ ಭಾಗ್, ಚೀತಾ, ಸಿಂಹ ಇದಿಷ್ಟು ಮಾಂಸಾಹಾರಿ ಪ್ರಾಣಿಗಳು, ಅಂದರೆ ಅದು ಮಾಂಸನ ತಿನ್ನುತ್ತೆ. ಗಾಯಿ ಹುಲ್ಲನ್ನು ತಿನ್ನುತ್ತೆ, ಅದು ಗಾಯಿಲಿ ಆಡ್ ಒನ್ ಆಗಿದೆ, ಗುಂಪಿಗೆ ಸೇರಲ್ಲ. ಥರ್ಡ್ ಒನ್, ಬಸ್, ಮಾತಾ, ಪಿತಾ, ಬಹನ್. ಇಲ್ಲಿ ಮಾತಾ, ಪಿತಾ, ಬಹನ್ ಅನ್ನೋದು ಮನುಷ್ಯರು, ಬಸ್ ಅನ್ನೋದು ಅದು ವಾಹನ, ಅದಕ್ಕೆ ಅದು ಸೇರಲ್ಲ ಗುಂಪಿಗೆ. ಅದನ್ನು ನಿಮ್ಮ ಫಿಲ್ ಮಾಡ್ಕೊಳ್ಳಿ ಡ್ಯಾಶಸ್ಸಲ್ಲಿ. 10th ಮೇನ್, ಸಹಿ ವರ್ಣೋं से समानार्थक ಶಬ್ದ ಲಿಖೋ. ಇಲ್ಲಿ ಬಾಕ್ಸಲ್ಲಿ ಕೆಲವೊಂದು ವರ್ಡ್ಸನ್ನು ಕೊಟ್ಟಿದ್ದಾರೆ, ಖಾಲಿ ಇರೋ ವರ್ಡ್ಗಳು ಯಾವ್ಯಾವುದು ನಾವು ಆರಿಸಿ ಬರೆಯೋಣ. घर, पुस्तक, आसमान, भीतर. उदाहरण के लिए मकान, किताब, आकाश, अंदर. सभी लिख लिया ना? और एक बार बोलो, एक खाली जगह पे आप क्या क्या लिखना, कौन सा वर्ड लिखना है सुन लो, ध्यान से सुनो. उदाहरण के मकान को पहले ही भर दिया है. अभी खाली जगह कौन सा है? डैश द डैश किताब डैश डैश श आकाश डैश डैश अंदर. ठीक हुआ ना बच्चा? समझ में आए ना? अभी सभी ग्रामर पॉइंट्स को पढ़ लो और लिख लो. एग्ज़ाम में अच्छे से लिखो. ऑल द बेस्ट. हमारे चैनल को लाइक करो और सब्सक्राइब करो. थैंक यू.